ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಗಿರಿಜಾಶಂಕರ್ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಯನ್ನು ಪರಿಶೀಲಿಸಿ ಮಾತನಾಡಿದ ಸಂಸದ ಇ ತುಕಾರಾಂ, ಮಕ್ಕಳಿಗೆ ವಿತರಿಸುವ ಶೂಗಳು ಗುಣಮಟ್ಟದ್ದಾಗಿರುವಂತೆ ನೋಡಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು. ಇನ್ನ ಬಂದಿಲ್ಲ ಸರ್. ಈ ವರ್ಷ ಬ್ರ್ಯಾಂಡೆಡ್ ತಗೊಳ್ಳೋದ್ನೆಲ್ಲ ಯಾವ್ದೋ ಎಲ್ಲ ಮತ್ತೆ ಅವ್ರು SDM ಎಲ್ಲ ಕಮಿಷನ್ ಹೊಡೆದ ಎಲ್ಲ ಚಪ್ಪಲಿಗಳು ಶೂಟ್ಗಳು ತಗೋಬೇಕು. ಸರಿ ಸರ್. ಅರ್ಥ ಆಯ್ತಾ ಇಲ್ಲ? ಸರಿ ಸರ್. ಅದೇ ನೀವು ಕೂಡ ಪ್ರಶ್ನವ್ರು ಹೋಗಿ ನೋಡ್ರಿ, ಎಲ್ಲ ಚೆಕ್ ಮಾಡ್ರಿ. ಯಾವನ್ನ ಕಳಪೆ ಕಾಮಗಿದ್ರೆ ಹಾಕ್ರಿ. ಸೇಟ್ ಸರಿ ಇಲ್ಲ ಸರ್. ಸೇಟ್ ಸರಿ ಇಲ್ಲ ಸರ್. ಸರಿ ಇಲ್ಲ, ಚೇಂಜ್ ಮಾಡ್ರಿ ಅವನಿಗೆ. ಒಳ್ಳೆನಿಗೆ ಕೊಡ್ರಿ. ಎಲ್ಲ ಕಮಿಷನ್ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಎಲ್ಲ ಇವರು. ಚೇಂಜ್ ಮಾಡಿ ಒಳ್ಳೆನಿಗೆ ಕೊಡ್ರಿ ಯಾರಿಗನ್ನ. ಬ್ರಾಂಡೆಡ್ ತಗೊಳ್ರಿ, ಮಕ್ಕಳು ನೆನೆಸ್ಬೇಕಂತದ್ ಮಾಡ್ರಿ. ಒಳ್ಳೇದು. ಮತ್ತೆ ಅದ್ರಾಗ ಕಳ್ಪಾರಗನ ಆಗ್ಬಾರ್ದು. ಅದೇ ಸರ್ ಕಳ್ಪಾರಗನ ನೋಡ್ರಿ ನೋಡ್ರಿ, ಬ್ರಾಂಡೆಡ್ ಪಕ್ಕಾ ರೇಟು ಎಲ್ಲ ಇದ್ರೆ, ಇಲ್ಲಾಂದ್ರೆ ಅವ್ನ್ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅವನಿಗೆ. ಯಾರಿಗಾನ ಒಳ್ಳೆ ಸಪ್ಲೈ ಇಲ್ಲ, ಒಂದ್ ಕೆಲಸ ಮಾಡಿ, ನಮ್ ತಾಲೂಕಿಂದೆಲ್ಲ ಕಂಪ್ನಿ ಕೊಟ್ಬಿಡಿ, ತಂದು ಸಪ್ಲೈ ಮಾಡ್ತಾರೆ. ಆ ಸೈಜ್ ಚೇಂಜ್ ಆಗ್ತವೆ. ಅದ್ ನೋಡ್ರಿ, ಒಟ್ಟ ಯಾರಿಗೂ ಕಳ್ಳ ವ್ಯವಹಾರಕ್ಕೆ ಬಿಡಬೇಡಿ ದಯಮಾಡಿ. ಎಸ್ಡಿಎಂಸಿಯವರು ಶಾಮೀಲಾಗಿ ಕಮಿಷನ್ ಪಡೆಯುವ ಮೂಲಕ ಮಕ್ಕಳಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಶಾಲೆಗಳಲ್ಲಿ ಕಳ್ಳ ವ್ಯವಹಾರಕ್ಕೆ ಅವಕಾಶ ನೀಡದಂತೆ ತಾಕೀತು ಮಾಡಿದರು. ತಾಲೂಕಿನಲ್ಲಿ ಯಾವ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆಯೋ ಎಂಬ ಮಾಹಿತಿ ನೀಡಬೇಕು. ಅಂಗನವಾಡಿ ಕಟ್ಟಡಗಳ ವಿವರ ನೀಡಬೇಕು. ಆಗಸ್ಟ್ 15ರ ಒಳಗೆ ತಾಲೂಕಿನ ಎಲ್ಲ ಶಾಲೆಗಳ ಜಾಗಗಳು ಸರ್ಕಾರದ ಹೆಸರಿನಲ್ಲಿರುವಂತೆ ಪ್ರಯತ್ನಿಸಿ ಎಂದರು. ಸ್ವಾತಂತ್ರ್ಯ ಬಂದು 71 ಸಾಲ ನಮ್ ಶಾಲೆಗಳು ಇನ್ನ ಎಸ್ ಪೆಂಡಿಂಗ್ ಅದ. ನಮ್ಮ ಹೆಸರಿಗೆ ಆಗಲಾರು, ನಮ್ಮ ಹೆಸರಿಗೆ ಆಗಿಲ್ಲ ಇನ್ನ ಆಸ್ತಿಗಳು. ಮತ್ತೆ ಇನ್ಯಾವ ನಾವು ದೇಶ ಕಟ್ಟಕೊಂತೀವಿ? ನಾವ್ಯಾಕೆ ಕೆಲಸ ಮಾಡ್ತೀವಿ? ನಾವ್ಯಾಕೆ MLA ಗಳಾಗಿರ್ಬೇಕು, ಗವರ್ಮೆಂಟ್ ಆಫೀಸರ್ಗಳಾಗಿ ಕರೆಕ್ಟ್ ಇದೆ ಮಾಡ್ಕೊಂಡ್ಬಿಟ್ರೆ ನಮ್ಮಂತ ನೀಚರು ಯಾರು ಇಲ್ಲ ಅನ್ಸ್ತದೆ. ಮತ್ತೆ ಇವೆಲ್ಲ ಹೆಂಗ್ರಿ ಇನ್ನೂವರೆಗೆ ಆಗಿಲ್ಲ ಅಂದ್ರೆ ಹೆಂಗಪ್ಪ? ಈಗೆಲ್ಲ ಇದು ಯಾವಾಗ ಮುಗಿಸ್ತೀವಿ? ನನಗೆ ಸರ್ಕಾರದ ನನ್ನ ಹೆಸರಲ್ಲಿ ಆಗ್ಬೇಕು. ಕೊಡ್ತೀರಿ, ಕೆಲಸ ಆಗ್ಬೇಕಲ್ಲ. ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ 23 ಪ್ಲಸ್ 15 38 ಕೊಟ್ಟಿದೆ ಸರ್. ಈಗ 8 ಬಿಟ್ಟು 30 ಕ್ಲಿಯರ್ ಆಗಿದೆ ಸರ್. 8ನ್ನ ಇನ್ನು ವಾರದೊಳಗೆ ಕ್ಲಿಯರ್ ಮಾಡಿದೆ ಸರ್. ಏನನ್ನ ತಹಸೀಲ್ದಾರು, ಇವು, ನಾನು, ಇವರು ಕುಂತಾರಂದ್ರೆ ಇಂಥ ಪ್ರೈಮರಿ ಸ್ಕೂಲಿಂದ ಬಂದಿರಲ್ಲ. ಅದು ಋಣ ತೀರ್ಸಕ್ಕಾಗಲ್ಲ. ನಾವು ಏನ್ರಿ ಕೆಲಸ ಮಾಡೋಕ್ಕಾಗಲ್ಲ. ಆ ಮಕ್ಕಳಿಗೆ ಒಂದು ಆಸ್ತಿ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಯಾವ ದೇಶ ಕೊಟ್ಟಿಲ್ಲ. ನನಗೊಂದು ನಮ್ಮ ತಾಲೂಕು ಮಾಡಲ್ ಮಾಡ್ತೀವಿ. ಎಲ್ಲಾ ಶಾಲೆಗಳು ಇಲ್ಲ ಸರ್ಕಾರದ ಆಸ್ತಿ ಆಗಿದೆ ಅಂತ ಹೇಳಿದೆ ಸರ್. ಈಗ ಫಸ್ಟ್ ಪ್ಲೇಸ್ ಅಲ್ಲಿ 60+ ಆಗಿದೆ ಸರ್. ನಮಗೆ ಗ್ರಾಮದ 38 ಇತ್ತು ಸರ್. ನನಗೆ ನೋಡಿ ಡೆಡ್ ಲೈನ್ ಆಗಸ್ಟ್ 15ರೊಳಗೆ ನಾನು ಭಾಷಣ ಮಾಡ್ಬೇಕಾದ್ರೆ ಎಲ್ಲ ಸರ್ಕಾರದ ಆಸ್ತಿ ಆಗ್ಯಾವ ಅಂತ ನನಗೆ ಹೇಳಿದೆ. ಆಗಸ್ಟ್ 15ಕ್ಕೆ ನಾನು ಲೆಕ್ಕ ಕೇಳ್ತಾ ಅಲ್ಲಿ ಹೇಳ್ಬೇಕು ಭಾಷಣ. ಆಯ್ತಾ? ಏನ್ ಮಾಡ್ತಾರ ಮಾಡಿ. ಆಗಸ್ಟ್ 15ಕ್ಕೆ ನಾನು ಸ್ಪೀಚ್ ಮಾಡ್ಬೇಕು ಶಾಲೆಗಳದೆಲ್ಲ. ಇದಾಯ್ತಾ? ಇನ್ನು ತಾರಾನಗರದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡುವ ಆಹಾರ ಕಳಪೆ ಮಟ್ಟದಲ್ಲಿ ಕೂಡಿದೆ ಎಂಬ ದೂರಿದ್ದು, ಆಹಾರವನ್ನು ಸಭೆಯಲ್ಲಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಪರೀಕ್ಷೆಗೆ ಕಳುಹಿಸುವಂತೆ ತಿಳಿಸಿದರು. ಏನಮ್ಮ ಯಾರಮ್ಮ ಕೊಟ್ಟಿರೋದು ಫುಡ್? ಯಾರು ಇದು ಕಳಪೆ ಕಾಮಗಾರಿ ಕೊಟ್ಟಿರೋದು? ಕಳಪೆ ಮೆಟೀರಿಯಲ್ ಕೊಟ್ಟಿರೋದು ಅಲ್ಲಮ್ಮ. ಇದು ಬರ್ರಿ ಡಾಕ್ಟರ್ ಚೆಕ್ ಮಾಡಿ ಬರಪ್ಪ. ನಾನೇನ್ ಫುಡ್ ಯಾರು? ಫುಡ್ ಆಫೀಸರ್ ಯಾರು? ಪಾಪ ಚೆಕ್ ಮಾಡು. ಇದು ಕಳಪೆ ಇದೇನಂತ ನೋಡಿ. ಶಾಂಪಲ್ ತಗೊಂಡು ಶಾಂಪಲ್ ನೋಡಿ, ಎಲ್ಲ ನೋಡಿ. ಒಟ್ಟು ಸರ್
ಎಷ್ಟನೇ ಕೇಂದ್ರ ನೋಡಿ ಆರಾಮನಗರ ಇದು ಒಟ್ಟು ಸರ್ ಮಕ್ಕಳು ಇದೆ ಹೆಂಗೆ ಆರೋಗ್ಯವಂತ ಮಗು ಹೆಂಗಮ್ಮ ಆಗಲ್ಲ ಹಿಂಗಾದ್ರೆ ಪರಿಸ್ಥಿತಿ ಯಾರ ಕಳಪೆ ಬುಡ್ಡಿ ಅಂದ್ರೆ ಅದು ಮತ್ತೆ ರೈಸ್ ಕೊಡ್ರಿ ಅದನ್ನೇ ವಿತರಣೆ ಮಾಡಿದ್ರೆ ಮೇಡಮ್, ಅದನ್ನೇ ವಿತರಣೆ ಮಾಡಿದ್ರೆ ತೌಡ್ ಬರಲ್ಲ ಸರ್. ಇದು ತೌಡ ಹಂಗೆ ಬೀಸ್ತಾರೆ ಸರ್. ಇದು ತೌಡ ಹಿಂಗೆ ಇದ್ದಿರ್ತಕ್ಕಂಥದ್ದು. ಇದನ್ನು ಕೂಡ ಗ್ರಾಮ್ ಎನ್ಕ್ವೈರಿಗೆ ಹಾಕಿ ಅದು ಏನದ ತಗೊಳ್ಳಿ, ಅದು ಸ್ಯಾಂಪಲ್ ಎಲ್ಲ ಇಟ್ಕೊಳ್ಳಿ. ನೀವು ತಗೊಳ್ಳಿಯಪ್ಪ, ಹೋಗಿ ವಿಸಿಟ್ ಮಾಡಿ ಅದು ಏನ ಅನ್ನೋದು ರಿಪೋರ್ಟ್ ಕೊಟ್ರೆ ಅದ್ರ ಮೇಲೆ ಕ್ರಮ ವಹಿಸ್ರಿ. ಸಿಒ ಬರೀರಿ, ಜಂಟಿ ಸಿಒ ಆರಾಮನಗರ ಟೋಟಲ್ ಕೇಂದ್ರ DH ಬರ್ಕಳಿ ಕಳಪೆ ಆಹಾರದ ಸಾಗರಿಗಳೇ ಸಿಒಗಳಿಗೆ ತಗೊಂಡು ಕ್ವಾಂಟಿಟಿ ಕ್ವಾಲಿಟಿ ಮಿಸ್ ಮಾಡಂಗಿಲ್ಲ, ಒಳ್ಳೆ ಆಹಾರ ಕೊಡಕ್ಕೆ ಮಾಡ್ರಿ. ಅವ್ರಿಗೆ ಹಾಗಾಗಿ ಮನೆಗೆ ಉಪಹಾರನ ಕೊಡ್ತಾ ಇದೆ ಸರ್ ಅವರಿಗೆ. ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಗುಣಮಟ್ಟದ ಧಾನ್ಯಗಳನ್ನು ಪೂರೈಸಲಾಗುತ್ತಿದೆ ಎಂದು ತಿಳಿದ ಅವರು ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಯಶವಂತನಗರ ರಾಘಾಪುರ ಫಾರ್ಮ್ನಲ್ಲಿ ಭೂಮಿ ಒತ್ತುವರಿ, ಅಡುಗೆ ಕೋಣೆಗಳಿಲ್ಲದ ಶಾಲೆಗಳ ಊಟದ ದುರವ್ಯವಸ್ಥೆ, ಅಪೌಷ್ಟಿಕ ಮಕ್ಕಳಿಗೆ ಸಂಡೂರಿನ ಸಾಮರ್ಥ್ಯ ಸೌಧದಲ್ಲಿ ಪುನರ್ವಸತಿ, ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಕೊರತೆ, ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳನ್ನು ನೆಡೆಯುವುದು, ಲಾರಿಗಳ ಅಬ್ಬರದಿಂದಾಗಿ ಉಂಟಾಗುತ್ತಿರುವ ಸಾವು ನೋವುಗಳ ಅಂಕಿ ಅಂಶಗಳು ಸೇರಿದಂತೆ ಇತರ ಚರ್ಚೆಗಳು ನಡೆದವು. ಗರ್ಭಿಣಿಯರು ನಂಬರ್ಸ್ 2935 ಇದಾರೆ ಸರ್. ಇಲ್ಲಿದೆ ಸರ್. 2935 ಬಾಣತಿಯರು, ಗರ್ಭಿಣಿಯರು, ಬಾಣತಿಯರು, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಷ್ಟಮ್ಮ? 200 ಕಾರ್ಯಕರ್ತರು 250. ಇಷ್ಟು ಜನ 22,000 ಮಕ್ಕಳೇನಮ್ಮ. ನಾವು ಎಷ್ಟು ಜನ ಮಕ್ಕಳಿದ್ದಾರೆ ನಮ್ಮ ಅಂಗನವಾಡಿಗಳಾಗಿ? 288 ಅಂಗನವಾಡಿಗಳಾಗಿ. ಒಟ್ಟು ಟೋಟಲಿ ಗರ್ಭಿಣಿ, ಬಾಣಂತಿ, ಅಂಗನವಾಡಿ ಕಾರ್ಯಕರ್ತೆ ನಾನು ಕೇಳಿರೋದು ಎಷ್ಟು ಜನ ಮಕ್ಕಳು ಅಲ್ಲಿ ಆರೈಕೆಯನ್ನು ಪಡಿತಾ ಇದ್ದಾರೆ? ಮಕ್ಕಳ ಸಂಖ್ಯೆ ಸರ್ 6ರಿಂದ 3 1300 ಅದು 13,849 ಇದಾರೆ ಸರ್. 3ರಿಂದ 6 8,481 ಇದ್ದಾರೆ. ಕೊಟ್ಟಿಲ್ಲ ಸರ್. ನನ್ನ ಪ್ರಕಾರ 22,000 ಮಕ್ಕಳು ಆರೈಕೆ ತಗೊಂತಾ ಇದ್ದಾರೆ. ಯಾವ್ದು ನಿಮ್ದ ನಂದ? ಸಂಡೂರು ತಾಲೂಕಿನಲ್ಲಿ 288 ಅಂಗನವಾಡಿಗಳಲ್ಲಿ 22,000 ಮಕ್ಕಳು, 22,100 200 ಮಕ್ಕಳು ಆರೈಕೆ ಪಡಿತಾ ಇದ್ದಾರೆ. ಅಂದ್ರೆ ಅಂಗನವಾಡಿ ಬರ್ತಾ ಇದ್ದಾರೆ. ನಂದ ನಿಮ್ದ? ಸಾಮಾನ್ಯ ಮಕ್ಕಳ ಇದು ಒಟ್ಟು ಎಲ್ಲ ಕೂಡಿದೆ ಸರ್. ಸಾಮಾನ್ಯ ಮಕ್ಕಳು, ಸಾಧಾರಣ ಮಕ್ಕಳು, ಅಪೌಷ್ಟಿಕ ಮಕ್ಕಳು ಸರ್. ಎಷ್ಟಾಯ್ತು ಎಲ್ಲ? ಒಟ್ಟು ಟೋಟಲಿ ಸಾಮಾನ್ಯ ಮಕ್ಕಳು 18,856 ಇದಾರೆ ಸರ್. ಆಮೇಲೆ ಸಾಧಾರಣ ಮಕ್ಕಳು 2,328 ಇದಾರೆ ಸರ್. ಅಪೌಷ್ಟಿಕ ಮಕ್ಕಳು 28 ಇದಾರೆ ಸರ್. ಈಗ ಲೆಕ್ಕ ಹಾಕ್ರಿ. ಟೋಟಲ್ ಹೇಳ್ತೀನಿ ಸರ್. 18,856, 21,218 ಆಗ್ತದೆ ಸರ್. 21,218 ಸರ್. 21,000 22,000 ಟೋಟಲ್ 22,000 ಮಕ್ಕಳು. ನನ್ನ ಲೆಕ್ಕ ಕರೆಕ್ಟಾ? ಓಕೆ. ಇದರಲ್ಲಿ 28 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಇದ್ದಾರೆ. ಅಪೌಷ್ಟಿಕ ಮಕ್ಕಳು ಇದ್ದಾರೆ ಸರ್.